ಹಲೋ ಸ್ಟೂಡೆಂಟ್ಸ್, ಹೋದ ಕ್ಲಾಸಲ್ಲಿ ನಾನು ನಿಮಗೆ ಅಕೌಂಟಿಂಗ್ ಇಕ್ವೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಅಕೌಂಟಿಂಗ್ ಇಕ್ವೇಷನಲ್ಲಿ ನಾವು ಅಸೆಟ್ನ ಯಾವ ರೀತಿ ಕಂಡುಹಿಡಿಬೇಕು, ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಪಿಟಲನ್ನು ಯಾವ ರೀತಿ ಕಂಡುಹಿಡಿಬೇಕು, ಮತ್ತೆ ಲಯಾಬಿಲಿಟೀಸನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಂದರೆ ಚಿಕ್ಕದಾಗಿ ಒಂದು ಲೆಕ್ಕನ ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳೋಣ. ಮೊದಲು ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ನಮಗೆ ಕ್ಯಾಪಿಟಲ್ ಬೇಕು ಅಂದರೆ ಅಸೆಟ್ಸ್ ಮೈನಸ್ ಲಯಾಬಿಲಿಟೀಸ್ ಮಾಡ್ಕೋಬೇಕು ನಾವು. ನಮಗೆ ಲಯಾಬಿಲಿಟೀಸ್ ಬೇಕು ಅಂದ್ರೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ನ ನಾವು ಮಾಡ್ಕೋಬೇಕು. ಇವಾಗ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಇವಾಗ ಅಸೆಟ್ಸ್ನ ನಾವು 1000 ಅಂತ ತಗೋತೀನಿ, ನಾನು 1000 ಅಂತ ತಗೋತೀನಿ. ಲಯಾಬಿಲಿಟೀಸ್ ಏನಿದೆಲ್ಲ ಇದನ್ನ ನಾನು 600 ಅಂತ ತಗೋತೀನಿ, 600 ಅಂತ ತಗೋತೀನಿ. ಮತ್ತೆ ಇಲ್ಲಿ ಕ್ಯಾಪಿಟಲ್ ಏನಿದೆ ಅಲ್ಲ ಇದನ್ನ 400 ಅಂತ ತಗೋತಾ ಇದ್ದೀನಿ, ನಾನು ಇದನ್ನ 400 ಅಂತ ತಗೋತೀನಿ. ಇವಾಗ ಅಕೌಂಟಿಂಗ್ ಇಕ್ವೇಷನ್ ಏನಿದೆ ಅಲ್ಲ ಅದು ಈಕ್ವಲ್ ಆಗಿದೆ. ಅಂದರೆ 1000 = 600 + 400 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 1000 ಬರುತ್ತೆ. ಇವಾಗ ನಾವು ಏನು ಮಾಡೋಣ ಅಂದರೆ ಮೊದಲನೇದಾಗಿ ಇವಾಗ ನಾವು ಕ್ಯಾಪಿಟಲ್ನ ಕಂಡುಹಿಡಿಯೋಣ. ಇವಾಗ ನಾವು ಮೊದಲು ಮಾಡಬೇಕಾಗಿರೋದೇನು, ಕ್ಯಾಪಿಟಲನ್ನು ಕಂಡುಹಿಡಿಯೋಣ. ಇವಾಗ ಕ್ಯಾಪಿಟಲ್ ಕಂಡುಹಿಡಿಬೇಕು ಅಂದರೆ ನಾನು ಸಿಂಪಲಾಗಿ ಈ ಫಾರ್ಮುಲಾ ಏನಿದೆ ಅಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಫಾರ್ಮುಲಾ ಏನಿದೆ ಅಲ್ಲ ಈ ಫಾರ್ಮುಲಾನ ನಾನು ಹಾಕೊಳ್ತೀನಿ. ಇವಾಗ ನಾನು ಸಿಂಪಲಾಗಿ ಇದನ್ನು ಎ ಮೈನಸ್ ಲಯಾಬಿಲಿಟಿ = ಕ್ಯಾಪಿಟಲ್ ಅಂತ ಹಾಕೋತೀನಿ. ಎ ಅಂದರೆ ಏನಪ್ಪ ಅಂದರೆ ಇಲ್ಲಿ ಅಸೆಟ್ ಅಂತ. ಇವಾಗ ಅಸೆಟ್ ಅಂತ ಹಾಕೊಂಡಿದ್ದೀನಿ ನಾನು. ಇವಾಗ ಅಸೆಟ್ ಎಷ್ಟಿದೆ? ಅಸೆಟ್ ಇಲ್ಲಿ 1000 ಇದೆ. ಮೈನಸ್ ಇವಾಗ ನಮಗೆ ಲಯಾಬಿಲಿಟಿನ ಹಾಕೋಬೇಕು ನಾವು. ಲಯಾಬಿಲಿಟಿ ಇಲ್ಲಿ ಎಷ್ಟಿದೆ? ಇಲ್ಲಿ ನೀವು ನೋಡ್ತಾ ಇರ್ಬೋದು 600 ಇದೆ. 600 ಲಯಾಬಿಲಿಟಿನ ಹಾಕೋತೀನಿ ನಾನು. ಇವಾಗ = ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 1000 - 600 ಮಾಡ್ಕೊಂಡ್ರೆ ನಮಗೆ 400 ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕ್ಯಾಪಿಟಲ್ ಎಷ್ಟಿದೆ? 400 ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಪಿಟಲ್ ಏನಿದೆ ಅಲ್ಲ ಆ 400 ಏನಿದೆಲ್ಲ ಅದು ಇಲ್ಲಿ ಬಂತು. ಈ ರೀತಿ ನಾವು ಕ್ಯಾಪಿಟಲ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಹೇಳ್ಕೊಟ್ಟೆ. ನೆಕ್ಸ್ಟ್ ಇವಾಗ ನಾವು ಲಯಾಬಿಲಿಟೀಸನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇವಾಗ ನಾನು ನಿಮಗೆ ನೆಕ್ಸ್ಟ್ ಏನೇನು ಹೇಳ್ಕೊಡ್ತೀನಿ ಅಂದರೆ ಲಯಾಬಿಲಿಟೀಸನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವಾಗ ನಾವು ಲಯಾಬಿಲಿಟೀಸ್ಗೆ ಫಾರ್ಮುಲಾ ಏನು ಬರುತ್ತೆ? ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ = ಲಯಾಬಿಲಿಟಿ ಬರುತ್ತೆ. ಇವಾಗ ನಾನು ಅಸೆಟ್ನ ಎ ಅಂತ ಹಾಕೋತೀನಿ, ಮೈನಸ್ ಅದಾದಮೇಲೆ ಕ್ಯಾಪಿಟಲ್ನ ಸಿ ಅಂತ ಹಾಕೊಳ್ತೀನಿ. ಇಲ್ಲಿದೆಲ್ಲ ಅದು ಮೈನಸ್ನ ಇಲ್ಲೇ ಹಾಕೊಂಡಿರೋದು, ನಾನು ಕ್ಯಾಪಿಟಲ್ ಇದನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಲಯಾಬಿಲಿಟೀಸ್, ಎಲ್ ಅಂದರೆ ಲಯಾಬಿಲಿಟೀಸ್ ಅಂತ ಹಾಕೊಳ್ತೀನಿ ನಾನು. ಇವಾಗ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಅಸೆಟ್ ಇದೆಲ್ಲ ಆ ಅಸೆಟ್ನ ಹಾಕೊಳ್ತೀನಿ. ಎಷ್ಟಿದೆ? 1000 ಇದೆ. 1000 ಮೈನಸ್ ಕ್ಯಾಪಿಟಲ್ ಎಷ್ಟಿದೆ? ಇಲ್ಲಿ ಕ್ಯಾಪಿಟಲ್ ಇದೆಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. 400 ಕ್ಯಾಪಿಟಲ್ನ ನಾನು ಹಾಕೊಳ್ತೀನಿ. ಇವಾಗ = ಹಾಕೊಂಡು ಇವಾಗ ನಾವು 1000ಅಲ್ಲಿ 400ನ ಲೆಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 1000ಅಲ್ಲಿ ನಾವು 400ನ ಲೆಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬರುತ್ತೆ ಅಂದರೆ 600 ಬರುತ್ತೆ. 600 ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದಿರೋ 600 ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಯಾಬಿಲಿಟಿ ಏನಿದೆ ಅಲ್ಲ ಅದು ಇಲ್ಲಿ ನಮಗೆ ಬಂದಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಕಲ್ತ್ಕೊಂಡ್ವಿ ಅಂದರೆ ಅಸೆಟ್ನ ಯಾವ ರೀತಿ ಕಂಡುಹಿಡಿಬೇಕು, ಲಯಾಬಿಲಿಟೀಸ್ನ ಯಾವ ರೀತಿ ಕಂಡುಹಿಡಿಬೇಕು, ಮತ್ತು ಕ್ಯಾಪಿಟಲ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ಇವಾಗ ನಾನು ನಿಮಗೆ ನೆಕ್ಸ್ಟು ನಿಮಗೆ ಎಕ್ಸಾಮಲ್ಲಿ ಬರುವಂಥ ಸಮ್ಮನ್ನ ಮಾಡಿ ತೋರಿಸ್ತೀನಿ. ಅದನ್ನು ಈಸಿಯಾಗಿ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಿಮಗೆ ಈ ಫಾರ್ಮುಲಾ ಏನಿದೆ ಅಲ್ಲ ಈ ಫಾರ್ಮುಲಾ ನೀವು ಪರ್ಫೆಕ್ಟ್ ಆದರೆ ನೀವು ನೆಕ್ಸ್ಟ್ ಎಕ್ಸಾಮಲ್ಲಿ ಬರೋ ಸಮ್ಮನ್ನ ಈಸಿಯಾಗಿ ಮಾಡ್ಬೋದು. ಇವಾಗ ನಾನು ನೆಕ್ಸ್ಟ್ ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ಇವಾಗ ನಾನು ನಿಮಗೆ ಒಂದು ಲೆಕ್ಕನ ಮಾಡೋದ್ರ ಮೂಲಕ ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ನಾವು ನೋಡೋಣ ಸಮ್ ಏನಂತ ಕೊಟ್ಟಿದ್ದಾರೆ ಅಂದರೆ ಅವರು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಇಫ್ ಕ್ಯಾಪಿಟಲ್ ಈಸ್ 50,000 ಆ್ಯಂಡ್ ಅಸೆಟ್ಸ್ ಈಸ್ 70,000 ಅಂತ ಕೊಟ್ಟಿದ್ದಾರೆ ಅವರು. ಇವಾಗ ನಾವಿಲ್ಲಿ ಏನೇನು ಕಂಡುಹಿಡಿಬೇಕು ಅಂದರೆ ಲಯಾಬಿಲಿಟೀಸನ್ನು ಕಂಡುಹಿಡಿಬೇಕು ಅಂತ ಅವರು ಕೊಟ್ಟಿದ್ದಾರೆ. ಇವಾಗ ನಾವು ಏನೇನು ಕಂಡುಹಿಡಿಬೇಕು? ಲಯಾಬಿಲಿಟೀಸನ್ನು ಕಂಡುಹಿಡಿಬೇಕು. ಇವಾಗ ಈ 3 ಫಾರ್ಮುಲಾಗಳಲ್ಲಿ ಯಾವುದನ್ನು ನಾವು ಅಪ್ಲೈ ಮಾಡಬೇಕು ಯೋಚನೆ ಮಾಡಿ. ಇವಾಗ ಈ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಈ ಲೆಕ್ಕನ ನಾವು ಮಾಡೋದು ಈಸಿ ಆಗುತ್ತೆ. ಇವಾಗ ನಾನು ಇಲ್ಲಿ ಲಯಾಬಿಲಿಟೀಸನ್ನು ಎಲ್ ಅಂತ ತಗೋತೀನಿ, ಆಮೇಲೆ ಅಸೆಟ್ ಏನಿದೆ ಅಲ್ಲ ಅದನ್ನು ಎ ಅಂತ ತಗೋತೀನಿ, ಮೈನಸ್ ಕ್ಯಾಪಿಟಲ್ನ ಸಿ ಅಂತ ತಗೋತೀನಿ. ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂವನ್ನು ಈ ಫಾರ್ಮುಲಾಗೆ ಅಪ್ಲೈ ಮಾಡಬೇಕಷ್ಟೇ ನಾವು. ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಯಾವುದು? ಲಯಾಬಿಲಿಟಿ. ಆದ್ದರಿಂದ ನಾನು ಎಲ್ನ ಡೈರೆಕ್ಟ್ ಹಾಕೋತಾ ಇದ್ದೀನಿ. ಆಮೇಲೆ ಅವರು ಇಲ್ಲಿ ನಾವು ನೋಡ್ಕೋಬೇಕು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಇವಾಗ ನಮಗೆ ಬೇಕಾಗಿರೋದು ಅಸೆಟ್ ಬೇಕು, ಅಂದರೆ ಇಲ್ಲಿ ಅಸೆಟ್ಸ್ ನಮಗೆ ಬೇಕಾಗಿರೋದು. ಇವಾಗ ಸಮ್ಮಲ್ಲಿ ಅವರು ಅಸೆಟ್ ಬಗ್ಗೆ ಏನು ಕೊಟ್ಟಿದ್ದಾರೆ? 70,000 ಇದೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ 70,000 ನಾನು ಹಾಕೊಳ್ತೀನಿ, ಮೈನಸ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ.
ಕ್ಯಾಪಿಟಲ್ ಇಲ್ಲಿ ಅವ್ರು ಎಷ್ಟು ಕೊಟ್ಟಿದ್ದಾರೆ, 50,000 ಕ್ಯಾಪಿಟಲ್ನ ಅವರು ಕೊಟ್ಟಿದ್ದಾರೆ. ಇವಾಗ ನಾನಿಲ್ಲಿ 50,000 ಕ್ಯಾಪಿಟಲ್ನ ಹಾಕೊಳ್ತೀನಿ, 50,000 ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ನಾನು ಇವಾಗ ನೋಡೋಣ ಎಷ್ಟಾಗುತ್ತೆ ಅಂತ. 70,000 ಮೈನಸ್ 50,000 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 20,000 ಬರುತ್ತೆ. 20,000 ನಮಗೆ ಬರುತ್ತೆ. ಇವಾಗ ನೋಡ್ಕೊಳ್ಳಿ, ಇಲ್ಲಿ ನಮಗೆ 20,000 ಬರುತ್ತೆ. ಇವಾಗ ಈ 20,000 ಏನಿದೆ ಅಲ್ಲ, ಇದೇನಾಗುತ್ತೆ ಅಂದರೆ ಲಯಾಬಿಲಿಟಿ ಆಗುತ್ತೆ. ಇವಾಗ ಇಲ್ಲಿ ಬಂದಿರುವಂಥ 20,000 ಏನಿದೆ ಇದು ಲಯಾಬಿಲಿಟಿ ಆಗುತ್ತೆ. ಈ ರೀತಿ ನೀವು ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಲೆಕ್ಕಗಳನ್ನ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಲೆಕ್ಕನ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನಾನು ನಿಮಗೆ ಎರಡನೇ ಲೆಕ್ಕನ ಮಾಡಿ ತೋರಿಸ್ತೀನಿ. ಇವಾಗ ಸಮ್ನ ನೋಡೋಣ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಫೈಂಡ್ ಔಟ್ ಕ್ಯಾಪಿಟಲ್ ಇಫ್ ಲಯಾಬಿಲಿಟಿ ಈಸ್ 70,000 ಅಂಡ್ ಅಸೆಟ್ ಈಸ್ 2 lakh ಅಂತ ಕೊಟ್ಟಿದ್ದಾರೆ ಅವರು. ಇವಾಗ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ಯಾವುದಪ್ಪ ಅಂದರೆ ಕ್ಯಾಪಿಟಲನ್ನು ನಾವು ಕಂಡುಹಿಡಿಬೇಕು. ಇವಾಗ ಈ ಮೂರು ಫಾರ್ಮುಲಾಗಳಲ್ಲಿ ನಾವು ಯಾವುದನ್ನು ಅಪ್ಲೈ ಮಾಡಬೇಕು ಅಂದರೆ ಕ್ಯಾಪಿಟಲ್ ಫಾರ್ಮುಲಾ ಇದೆಲ್ಲ ಇದನ್ನು ನಾವು ಅಪ್ಲೈ ಮಾಡಬೇಕು. ನಾನು ಕ್ಯಾಪಿಟಲ್ನ ಸಿ ಅಂತ ತಗೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಅಸೆಟ್ಸ್ ಇದೆ ಮತ್ತು ಲಯಾಬಿಲಿಟೀಸ್ ಇದೆ, ಅದನ್ನು ನಾನು ತೊಗೊಳ್ತೀನಿ. ಅಸೆಟ್ಸ್ನ ನಾನು ಎ ಅಂತ ತೊಗೋತೀನಿ, ಮೈನಸ್ ಏನಿದೆಲ್ಲ ಇದು ಫಾರ್ಮುಲಾ ಪ್ರಕಾರ ಬರುತ್ತೆ, ಮೈನಸ್ನ ತೊಗೊಳ್ತೀನಿ. ಲಯಾಬಿಲಿಟೀಸನ್ನು ನಾನು ಎಲ್ ಅಂತ ತೊಗೊಳ್ತೀನಿ. ಇವಾಗ ನಾವು ಲೆಕ್ಕದಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಅವರು ಅಸೆಟನ್ನು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ನಾವು. ಅಸೆಟ್ಸ್ ಏನಿದೆ ಅಲ್ಲ ಅದನ್ನು ಅವರು 2 lakh ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು 2 lakh ಹಾಕೊಳ್ತಾ ಇದ್ದೀನಿ, 2 lakh ಹಾಕೊಳ್ತೀನಿ. ಮೈನಸ್ ಏನಿದೆಲ್ಲ ಇದು ಫಾರ್ಮುಲಾ ಪ್ರಕಾರ ಬರುತ್ತೆ. ಆಮೇಲೆ ಲಯಾಬಿಲಿಟೀಸನ್ನು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಲಯಾಬಿಲಿಟಿನ ಅವರು ಇಲ್ಲಿ 70,000 ಹಾಕೊಂಡಿದ್ದಾರೆ, ಅಂದರೆ 70,000 ಅವರು ಕೊಟ್ಟಿದ್ದಾರೆ. ಇಲ್ಲಿ ನಾವು 70,000 ಹಾಕೊಳ್ಳೋಣ. 70,000 ತಗೋತಾ ಇದ್ದೀನಿ ನಾನು. ಇವಾಗ ನಾವು ಲೆಕ್ಕ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ. ಇದು 2 lakh ಮೈನಸ್ 70,000 ಮಾಡ್ತೀನಿ ನಾನು. ನಮಗೆ ಕ್ಯಾಪಿಟಲಲ್ಲಿ ಎಷ್ಟು ಬರುತ್ತೆ ಅಂದರೆ 1,30,000 ಬರುತ್ತೆ. ನಮಗೆ ಕ್ಯಾಪಿಟಲ್ ಎಷ್ಟು ಬಂತು, 1,30,000 ಬಂತು. ಇವಾಗ ನಾನು ಇದೇ ರೀತಿ ಇನ್ನೊಂದು ಲೆಕ್ಕನ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ನಾನು ನಿಮಗೆ ಇನ್ನೂ ಒಂದು ಲೆಕ್ಕನ ಮಾಡಿ ತೋರಿಸ್ತೀನಿ. ಈ ಸಮ್ಮಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಫೈಂಡ್ ಔಟ್ ಅಸೆಟ್ಸ್ ಇಫ್ ಕ್ಯಾಪಿಟಲ್ ಈಸ್ 60,000 ಆ್ಯಂಡ್ ಲಯಾಬಿಲಿಟಿ ಈಸ್ 90,000 ಅಂತ ಕೊಟ್ಟಿದ್ದಾರೆ. ಇವಾಗ ನಾವಿಲ್ಲಿ ಏನೇನು ಕಂಡುಹಿಡಿಬೇಕು ಅಂದರೆ ನಾವಿಲ್ಲಿ ಅಸೆಟ್ಸನ್ನು ಕಂಡುಹಿಡಿಬೇಕು. ಅಸೆಟ್ಸ್ ಬೇಕು ಅಂದರೆ ಈ ಮೂರು ಫಾರ್ಮುಲಾಗಳಲ್ಲಿ ನೋಡ್ಕೊಳ್ಳಿ ಯಾವ ಫಾರ್ಮುಲಾ ನಾವು ಅಪ್ಲೈ ಮಾಡಬೇಕು. ಇಲ್ಲಿ ಅಸೆಟ್ಸ್ದು ಏನು ಫಾರ್ಮುಲಾ ಇದೆಯಲ್ಲ ಈ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅಸೆಟ್ಸ್ ಏನಿದೆಯಲ್ಲ ಅದನ್ನು ಎ ಅಂತ ತೊಗೋತಾ ಇದ್ದೀನಿ ನಾನು, ಈಸ್ ಈಕ್ವಲ್ಸ್ ಟು ಲಯಾಬಿಲಿಟೀಸ್ ಏನಿದೆ ಅಲ್ಲ ಅದನ್ನ ಎಲ್ ಅಂತ ತೊಗೋತಾ ಇದ್ದೀನಿ. ಮತ್ತು ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ಸನ್ನು ತೊಗೋತಾ ಇದ್ದೀನಿ. ಅದಾದಮೇಲೆ ಕ್ಯಾಪಿಟಲ್ನ ನಾನು ಸಿ ಅಂತ ತೊಗೋತಾ ಇದ್ದೀನಿ. ಇವಾಗ ನಾವಿಲ್ಲಿ ಈ ಲೆಕ್ಕದಲ್ಲಿ ಏನಿದೆಲ್ಲ ಈ ಸಮ್ಮಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಬೇಕಾಗಿರೋದು ಲಯಾಬಿಲಿಟೀಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಲಯಾಬಿಲಿಟಿ ಏನಿದೆ ಅಲ್ಲ ಅದನ್ನು ಅವರು 90,000 ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಲಯಾಬಿಲಿಟಿ 90,000 ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಪ್ಲಸ್ ಏನಿದೆ ಅಲ್ಲ ಪ್ಲಸ್ ಫಾರ್ಮುಲಾ ಪ್ರಕಾರನೇ ಬರುತ್ತೆ. ಅದಾದಮೇಲೆ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಕ್ಯಾಪಿಟಲ್ನವರು 60,000 ಕೊಟ್ಟಿದ್ದಾರೆ. ಇಲ್ಲಿ ನಾನು ಕ್ಯಾಪಿಟಲ್ ಜಾಗಕ್ಕೆ ಏನು ಮಾಡ್ತೀನಿ, ಈ 60,000 ಹಾಕೊಳ್ತಾ ಇದ್ದೀನಿ. 60,000 ಹಾಕ್ಕೊಂಡೆ. ಇವಾಗ ನಾವು ನೋಡೋಣ 90,000 ಪ್ಲಸ್ 60,000 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 1,50,000 ಬರುತ್ತೆ. ಇಲ್ಲಿ ನಾವಿಲ್ಲಿ ಅಸೆಟ್ ವ್ಯಾಲ್ಯೂನ ಕಂಡುಹಿಡಿದ್ವಿ. ಎಷ್ಟು ಬರುತ್ತೆ ನಮಗೆ, 1,50,000 ಬರುತ್ತೆ ಇಲ್ಲಿ. ಇವಾಗ ನಾವು ಅಸೆಟ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ಕೊಟ್ಟೆ. ಇವಾಗ ನಾವಿಲ್ಲಿ ಅಸೆಟ್ಸನ್ನು ಯಾವ ರೀತಿ ಕಂಡುಹಿಡಿಬೇಕು, ಲಯಾಬಿಲಿಟೀಸನ್ನು ಯಾವ ರೀತಿ ಕಂಡುಹಿಡಿಬೇಕು, ಕ್ಯಾಪಿಟಲ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಕೌಂಟಿಂಗ್ ಇಕ್ವೇಷನ್ ಟ್ರಾನ್ಸಾಕ್ಷನ್ಸ್ಗಳನ್ನ ಯಾವ ರೀತಿ ರೆಕಾರ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಆ ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.